ಆಷಾಢ ಶುಕ್ರವಾರದಿಂದಲೇ ನಾಡ ಅಧಿದೇವತೆ ಚಾಮುಂಡಿ ಬೆಟ್ಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬರ್ತಾ ಇದ್ದಾರೆ. ಇನ್ನು ಈ ಬಾರಿ ಬರುವಂಥ ಭಕ್ತರಿಗೆ ಎಲ್ಲ ರೀತಿಯಾದಂಥ ಸೂಕ್ತ ವ್ಯವಸ್ಥೆ ಕೂಡ ಮಾಡಿಕೊಡಲಾಗಿದೆ. ಇನ್ನು ಈ ಒಂದು ದೇವಸ್ಥಾನದ ಪ್ರಿಮಿಸಸ್ ಏನಿದೆ, ಈ ಒಂದು ದೇವಸ್ಥಾನದ ಆವರಣದಲ್ಲಿ ವಿವಿಧ ಹೂಗಳು ಹಾಗೂ ಹಣ್ಣಿನಿಂದ ಅಲಂಕಾರ ಮಾಡಿರುವಂಥದ್ದು. ಬರುವಂಥ ಭಕ್ತರು ಕೂಡ ಚಾಮುಂಡೇಶ್ವರಿ ದರ್ಶನವನ್ನು, ಅಂದರೆ ನಾಡ ಅಧಿದೇವತೆ ಚಾಮುಂಡೇಶ್ವರಿ ದರ್ಶನವನ್ನು ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲದ ರೀತಿ ಜಿಲ್ಲಾಡಳಿತ ಹಾಗೂ ಚಾಮುಂಡಿ ಬೆಟ್ಟದ ಆಡಳಿತ ವ್ಯವಸ್ಥೆ ಮಾಡಿದರೆ. ಇನ್ನು ದೇವಸ್ಥಾನದ ಆವರಣ ಏನಿದೆ, ಈ ಒಂದು ಆವರಣದಲ್ಲಿ ಈಗಾಗಲೇ ಮಾವಿನ ಹಣ್ಣು ಆಗಿರ್ಬೋದು ಹಾಗೂ ಮುಸ್ಕುಂಜೋಳ ಆಗಿರ್ಬೋದು, ಹಾಗೆ ಬೇರೆ ಬೇರೆ ವಿವಿಧ ಹಣ್ಣುಗಳು ಹಾಗೂ ವಿವಿಧ ಹೂಗಳಿಂದ ಅಲಂಕಾರ ಮಾಡಿದ್ದಾರೆ. ಸೊ ದಟ್ ಭಕ್ತರು ಬರುವಂಥ ಭಕ್ತರಿಗೆ ಒಂದು ರೀತಿಯಾದಂಥ ಡಿವೈನ್ ವೈಬ್ ಕೂಡ ಇಲ್ಲಿ ಕಾಣ್ತಾ ಇರುವಂಥದ್ದು. ಭಕ್ತರು ಕೂಡ ಸಾಕಷ್ಟು ಸಂತಸ ಕೂಡ ವ್ಯಕ್ತಪಡಿಸ್ತಾರೆ. ಈ ಬಾರಿ ಕಳೆದ ಬಾರಿಗಿಂತ ಈ ಬಾರಿ ಒಳ್ಳೆ ದರ್ಶನ ಆಗ್ತಾ ಇದೆ. ಜೊತೆಗೆ ಬರುವಂಥ ಭಕ್ತರಿಗೆ ಬಾದಾಮಿ ಹಾಲು ಕೊಡುವಂಥ ವ್ಯವಸ್ಥೆ ಆಗಿರ್ಬೋದು, ನೀರು ಕೊಡುವಂಥ ವ್ಯವಸ್ಥೆ ಆಗಿರ್ಬೋದು, ಎಲ್ಲೂ ಕೂಡ ಭಕ್ತರಿಗೆ ತೊಂದರೆ ಆಗದ ನಿಟ್ಟಿನಲ್ಲಿ ಈ ಬಾರಿ ಚಾಮುಂಡಿ ಬೆಟ್ಟದ ಆಡಳಿತ ಮಂಡಳಿ ಹಾಗೂ ಜಿಲ್ಲಾಡಳಿತ ಸೂಕ್ತವಾದಂಥ ವ್ಯವಸ್ಥೆ ಕೂಡ ಮಾಡಿರುವಂಥದ್ದು ನೀವು ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇರ್ಬೋದು. ಎಲ್ಲೂ ಕೂಡ ಕ್ರೌಡ್ ಆಗದಿರೋ ರೀತಿಯಲ್ಲಿ ಪೊಲೀಸರು ಕೂಡ ಈ ಒಂದು ಕ್ರೌಡ್ ನಿಯಂತ್ರಣದಲ್ಲಿ ಮುಂದಾಗಿದ್ದಾರೆ. ಜೊತೆಗೆ ಬರುವಂಥ ಭಕ್ತರು, ಅಷ್ಟು ಭಕ್ತರಿಗೂ ಕೂಡ ಎಲ್ಲ ರೀತಿಯ ದರ್ಶನ ಮಾಡಿಸುವ ನಿಟ್ಟಿನಲ್ಲಿ ಪೊಲೀಸರು ಕೂಡ ಮುಂದಾಗಿರುವಂಥದ್ದು. ಒಟ್ಟಾರೆ ಕಳೆದ ಬಾರಿಗಿಂತ ಈ ಬಾರಿ ಸೂಕ್ತವಾದಂಥ ವ್ಯವಸ್ಥೆ ಮಾಡಿ ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಹಾಗೂ ಚಾಮುಂಡಿ ಬೆಟ್ಟದ ಆಡಳಿತ ಇಲಾಖೆ ಏನಿದೆ, ಈ ಎಲ್ಲ ಇಲಾಖೆಗಳು ಕೂಡ ಈಗಾಗಲೇ ಬರುವಂಥ ಭಕ್ತರಿಗೆ ಸೂಕ್ತವಾದಂಥ ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಬರುವಂಥ ಭಕ್ತರಿಗೆ ಅಲ್ಲಲ್ಲಿ ಡ್ರೈ ಫ್ರೂಟ್ಸ್ ಹಾಗೂ ಬಾದಾಮಿ ಹಾಲು ಕೊಡುವ ಮುಖಾಂತರ ದೇವಿಯ ದರ್ಶನ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ವ್ಯವಸ್ಥೆ ಹಾಗೂ ಅನುಕೂಲಗಳು ಕೂಡ ಮಾಡಿಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್, ಇಂಡಿಯನ್ ಟಿವಿ, ಮೈಸೂರು.